ಸೊ ಈಗ ನಾನು ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡಬೇಕು. ನಾನು ಆಗಲೇ ಹೇಳಿದೆ ಗೈಸ್, ನಾನು ಟೂ ರೆಡಿ ಮಾಡ್ಕೊಬೇಕು ಅಂತೇಳಿ. ಅಂದರೆ ಅಲ್ಲಿ ನನ್ನ ತಾಯಿ ಮನೇಲಿ ಬಟ್ಟೆ ಇಲ್ಲ ಅಂತಲ್ಲ, ಸೊ ಈಗ ನಾನು ಸ್ವಲ್ಪ ದಪ್ಪ ಆಗಿದ್ದೀನಲ್ಲ, ಹಾಗಾಗಿ ಅಲ್ಲಿರೋವೆಲ್ಲ ಈಗ ಸ್ವಲ್ಪ ಟೈಟ್ ಆಗ್ಬೋದು. ಯಾಕೆಂತಂದರೆ ಆಲ್ಮೋಸ್ಟ್ ಒಂದು 6 to 8 kg ನಾನೀಗ ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ಹಾಗಾಗಿ ತುಂಬ ತೊಗೊಂಡೋಗಲ್ಲ ಗೈಸ್, ಸ್ವಲ್ಪ ಮಾತ್ರ ತೊಗೊಂಡೋಗ್ತೀನಿ. ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿರೋದ್ರಿಂದ ನಾನು ತುಂಬ ತೋರಿಸಲ್ಲ ಗೈಸ್. ಏಕೆ ಅಂತಂದರೆ ನಾನು ಮಗುಗೆ ಅಂತ ಒಂದು ಕೂಡ ನಾನು ಪರ್ಚೇಸ್ ಮಾಡಿಲ್ಲ. ಸೊ ನಮ್ಮ ಕಡೆ ಮಗು ಹುಟ್ಟೋದಕ್ಕಿಂತ ಏನು ತೊಗೊಬಾರ್ದು, ಏನು ಇದು ಮಾಡಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಸೊ ಹಾಗಾಗಿ ನನಗೆ ಏನೂ ತೊಗೊಳಕ್ಕೆ ಪರ್ಮಿಷನ್ ಕೊಡಲಿಲ್ಲ. ನನಗೆ ತುಂಬ ಆಸೆ ಇತ್ತು ಬೇಬಿ ಕಿಟ್ ಎಲ್ಲ ತೊಗೊಬೇಕು, ಪ್ರತಿಯೊಂದು ನಾನು ಅದನ್ನು ವ್ಲಾಗಲ್ಲಿ ತೋರಿಸ್ಬೇಕು ಅಂತ ತುಂಬ ಆಸೆಯಿಂದ ಇದ್ದೆ. ಸೊ ನಮ್ಮ ಮನೆಯವರು ಕೂಡ ಬೇಡ, ಏನು ತೊಗೊಳೋದು ಬೇಡ, ಬೇಬಿ ಆದಮೇಲೆ ಹಾಸ್ಪಿಟಲ್ ಅಂದರೆ ಪಕ್ಕದಲ್ಲಿ ಪ್ರತಿಯೊಂದು ಸಿಗುತ್ತೆ, ಸೊ ಅಲ್ಲೇ ತೊಗೊಳ್ಳೋಣ, ಈಗ ಸದ್ಯಕ್ಕೆ ಏನೂ ಬೇಡ ಅಂತ ಹೇಳಿದರು. ಸೊ ಹಾಗಾಗಿ ಸರಿ ಓಕೆ ಬಿಡಿ ಅಂತ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಆದೆ. ಈಗ ಸದ್ಯಕ್ಕೆ ಬೇಬಿಗೆ ಅಂತ ಏನೂ ತೊಗೊತಿಲ್ಲ. ಆ್ಯಂಡ್ ನಾನೊಂದು ಸ್ವಲ್ಪ ತೊಗೊಂಡಿದ್ದೀನಿ ಗೈಸ್, ಒಂದು ಸ್ವಲ್ಪ ಟಾಪ್ಸ್, ಅಂದರೆ ಫೀಡಿಂಗ್ ಟಾಪ್ಸ್ ಬರ್ತೈತಲ್ಲ ಮೆಟರ್ನಿಟಿದು, ಆ ಥರ ತೊಗೊಂಡಿದ್ದೀನಿ. ಆ್ಯಂಡ್ ಮತ್ತು ಸಾಫ್ಟ್ ಗೌನ್ ಟೈಪ್ ತೊಗೊಂಡಿದ್ದೀನಿ, ಏಕೆಂತಂದರೆ ಓಡಾಡೋದಕ್ಕೆ ಸ್ವಲ್ಪ ಫ್ರೀ ಆಗುತ್ತೆ, ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಕೂಡ ನಾನು ಈಗ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೀನಿ ಗೈಸ್. ಇನ್ನೂ ಸ್ಟಿಚಸ್ ಕೂಡ ಹಾಕ್ಸಿಲ್ಲ, ಯಾಕೆ ಅಂತಂದರೆ ಗೊತ್ತಿಲ್ಲ, ನಾನು ಇನ್ನೂ 1 month ಇರೋದ್ರಿಂದ. ಸೊ ಇನ್ನೂ ದಪ್ಪ ಆಗ್ತೀನೋ ಅಥವಾ ಹೆಂಗೆ ಏನು ಅಂತ ಏನೂ ಐಡಿಯಾ ಇಲ್ಲ. ಸೊ ಇದು ನಿಮಗೆ ಇಷ್ಟ ಆಯ್ತು ಅಂದರೆ ನಾನು ಈ ವಿಡಿಯೋ ಜೊತೆಲಿ ನಾನು ಕೂಡ ನನ್ನ ಸೈಡಲ್ಲಿ ನಿಮಗೆ ಮೆನ್ಷನ್ ಮಾಡ್ತೀನಿ, ನೀವು ನೋಡ್ಬೋದು ನಾನು ಯಾವ್ಯಾವ ಥರ ಡ್ರೆಸ್ನ ನಾನು ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಯಾಕೆಂತಂದರೆ ಈಗ ನಾವು ಪ್ಯಾಂಟ್ ಟೈಪ್ ಎಲ್ಲ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ಇದು ಮೆಟರ್ನಿಟಿ ರಿಲೇಟೆಡ್ ಡ್ರೆಸ್ಸಸ್ಸೇ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ನಾರ್ಮಲ್ ಏನು ಎಕ್ಸ್ಟ್ರಾ ಬೇಕೋ ಪ್ಯಾಂಟೀಸು ಅವೆಲ್ಲ. ಆ್ಯಂಡ್ ನಾನು ಸೈಡಲ್ಲಿ ನಿಮಗೆ ಮೆನ್ಷನ್ ಮಾಡ್ತೀನಿ ಗೈಸ್, ಸೊ ಏನೇನು ತೊಗೊಂಡೋಗ್ತೀವಿ, ಮಾಮ್ ಎಸೆನ್ಷಿಯಲಿ ಅಂದರೆ ಏನೇನು ಬೇಕು ತಾಯಿಗೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಂದು ನಾನು ಬರೆದ್ಬಿಟ್ಟು ಮೆನ್ಷನ್ ಮಾಡಲ್ಲಿ ನಿಮಗೆ ತೋರಿಸ್ತೀನಿ ಗೈಸ್. ಯಾಕಂದರೆ ಎಲ್ಲನೂ ನಾನು ಒಂದೊಂದೇ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ವಿಡಿಯೋ ಕೂಡ ತುಂಬ ಲೆಂತಿ ಆಗ್ತಾ ಬರ್ತಿದೆ. ಸೊ ನೋಡೋದು ಕೂಡ ಅಷ್ಟೊಂದು ಇಂಟ್ರೆಸ್ಟಿಂಗಾಗಿರಲ್ಲ, ಬೋರಿಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ತುಂಬ ಏನೂ ತೋರ್ಸೋಕ್ಕೋಗಲ್ಲ. ಸೊ ಇದು ನೋಡ್ತಿರ್ಬೋದು ಗೈಸ್, ಇದು ಬಂದು ಟಾಪ್ಸ್ ಬಂದು 3 ಬರುತ್ತೆ ಇದು ಟಾಪ್ಸು. ಸೊ ಇದು ಕೂಡ ಫೀಡಿಂಗ್ದು. ಎಲ್ಲಿ ಇದು ಜಿಪ್ಪು, ಸಾರಿ ಉಲ್ಟಾ ತೋರಿಸ್ತಿದ್ದೀನಿ ನಾನು. ಸೊ ನೋಡಿ ಗೈಸ್, ಇದು ಟಾಪ್ಸ್ ಅಂಬ್ರೆಲಾ ಟೈಪ್ ಇದೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಿಮಗೆ ಜಿಪ್ ಫೆಸಿಲಿಟಿ ಬರುತ್ತೆ. ಸೊ ಏಕೆಂತಂದರೆ ಇವಾಗ ಅಕಸ್ಮಾತ್ ನಾವೆಲ್ಲಾದರೂ ಯೂಶ್ವಲಿ ಹೋಗಲ್ಲ, ಇನ್ ಕೇಸ್ ಏನಾದರೂ ಹೊರಗಡೆ ಹೋಗ್ತೀವಿ ಅಂತ ಅಂದರೆ, ಸೊ ಎಲ್ಲ ಕಡೆನೂ ಇವಾಗ ನೈಟಿನೇ ಹಾಕ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನಾವು ಈ ಥರ ಲೆಗಿನ್ ಟಾಪ್ ಹಾಕ್ಕೊಂಡು ಸೊ ಈ ಥರ ನಾವು ಯೂಸ್ ಮಾಡ್ಬೋದು. ಸೊ ಇದು ಕೂಡ ನಾನು ನಿಮಗೆ ಸೈಡಲ್ಲಿ ಹಾಕಿರ್ತೀನಿ. ಇದು ಬಂದ್ಬಿಟ್ಟು 3 pieces ಬರುತ್ತೆ ಗೈಸ್, ನಾನು ಆಗಲೇ ತೋರಿಸಿದ್ದು 2 pieces ಬರುತ್ತೆ. ಸೊ ಅದಾದಮೇಲೆ ನಾನು ಹೊಸದಾಗಿ ಎಲ್ಲನೂ ಮೆಟರ್ನಿಟಿ ನಾನು ಇದನ್ನೇ ತೊಗೊಂಡಿದ್ದೀನಿ, ನೈಟೀಸೇ ತೊಗೊಂಡಿದ್ದೀನಿ. ಸೊ ಇದು ಎಲ್ಲರೂ ಇವಾಗಂತೂ ಟ್ರೆಂಡಿಂಗ್, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇದು ಮಾಡೋದು ಅಂತ. ಸೇಮ್ ಎಲ್ಲನೂ ಇದೇ ಥರದ್ದೇ ತೊಗೊಂಡಿದ್ದೀನಿ ಆದಷ್ಟು. ಏಕೆ ಅಂತಂದರೆ ಇಲ್ಲಿ ನಿಮಗೆ ಗೊತ್ತಿರುತ್ತೆ, ತುಂಬ ಜನ ಇವಾಗಂತೂ ಫುಲ್ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಸೊ ನಮಗೆ ಬೇಬಿಗೆ ಫೀಡ್ ಮಾಡೋದಕ್ಕೂ ಕೂಡ ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ಕಂಫರ್ಟಬಲಾಗಿ ಕೂಡ ಇರುತ್ತೆ. ಸೊ ಈವನ್ ನಾನು ಫುಲ್ಲೆಲ್ಲ ಮೆಟರ್ನಿಟಿ ರಿಲೇಟೆಡಾಗಿ ನಾನು ಡ್ರೆಸ್ಸಸ್ ಆಗಲಿ ಅಥವಾ ಪ್ಯಾಂಟೀಸ್ ಆಗಲಿ ಬ್ರಾಸ್ ಆಗಲಿ ಪ್ರತಿಯೊಂದು ಕೂಡ ನಾನು ಮೆಟರ್ನಿಟಿ ಇದರಲ್ಲೇ ತೊಗೊಂಡಿದ್ದೀನಿ. ಅಂದರೆ ನೆಕ್ಸ್ಟ್ ನನಗೆ ಫೀಡ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು. ಸೊ ನಾನು ಪ್ರತಿಯೊಂದು ಕೂಡ ನಾನು ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ಬೇಬಿಗೆ ಅಂತ ಹೇಳ್ಬಿಟ್ಟು ನಾನು ಸಿಂಗಲ್ ಏನೂ ತೊಗೊಂಡಿಲ್ಲ ಗೈಸ್, ಸೀರಿಯಸ್ಲಿ ಏನು ತೊಗೊಂಡಿಲ್ಲ. ನಾನೊಂದು ಶಾಲ್ ತೊಗೊತಿದ್ದೀನಿ ಆ್ಯಂಡ್ ಟವಲ್ಲು. ಸೊ ಸಾಕ್ಸು ಅವೆಲ್ಲ ಕಾಮನ್, ಪ್ರತಿಯೊಂದು ತೊಗೊಂಡೇ ಹೋಗ್ತೀವಿ. ಸೊ ಅದಕ್ಕಿಂತ ಮೇಯ್ನಾಗಿ ರಿಪೋರ್ಟ್ಸ್ ಗೈಸ್, ಹಾಸ್ಪಿಟಲ್ಗೆ ಇದನ್ನು ಮೇಯ್ನ್ ತೊಗೊಂಡೋಗ್ಬೇಕು. ಯಾಕೆ ಅಂತಂದರೆ ನಾವು ಏನು ಹೇಳ್ತಾರೆ, ಸ್ಟಾರ್ಟಿಂಗಿಂದ ನಾವು ಕನ್ಸೀವ್ ಆದಾಗ ನಾವು ಚೆಕಪ್ ಮಾಡಿಸಿರ್ತೀವಲ್ಲ,
ಅಲ್ಲಿಂದ ಟಿಲ್ ಇಲ್ಲಿವರೆಗೂ ಕೂಡ ಪ್ರತಿಯೊಂದೂ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು. ಏಕೆಂತಂದರೆ ನಾವು ಹಾಸ್ಪಿಟಲ್ಗೆ ಹೋದಾಗ ಅವ್ರು ನಮ್ಮನ್ನು ಕೇಳ್ತಾರೆ ಕೂಡ. ಸೊ ಹಾಗಾಗಿ ಯಾರೆಲ್ಲ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ತೀರೋ ಅವ್ರು ಮೇನ್ ಫಸ್ಟ್ ಥಿಂಗ್ ಬಂದು ಫೈಲ್ನ ರೆಡಿ ಮಾಡ್ಕೊಳ್ಳಿ ಗೈಸ್. ಇದೊಂದು ಇದ್ದರೆ ಏನು ಬೇಕಾದ್ರೂ ಮರ್ತರೂ ಸಮೇತ ಏನೋ ಒಂದು ತೊಗೊಬೋದು. ಬಟ್ ಇದು ಮಾತ್ರ ತುಂಬ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂತಂದರೆ ವೆಯ್ಟ್ ಮಾಡೋ ಸಿಚುವೇಶನ್ ಕೂಡ ಅದು ಆಗಿರಲ್ಲ. ನಮ್ಮದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಮುಂಚೆನೇ ಇಟ್ಕೊಂಡಿರೋದ್ರಿಂದ ಸೊ ಅವ್ರು ನಮಗೆ ಈ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನಮಗೆ ಡೆಲಿವರಿ ಪ್ರೊಸೀಜರ್ ಟೈಮಲ್ಲೂ ಕೂಡ ನಮಗೆ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ನಮಗೆ ಪ್ರೀವಿಯಸ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಏನು ಎತ್ತ ಅಂತ ಪ್ರತಿಯೊಂದು ನಮಗೆ ಇಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಹಾಸ್ಪಿಟಲ್ ಬ್ಯಾಗ್, ಬಟ್ಟೆ ಏನೇ ಒಂದು ಪ್ಯಾಕ್ ಮಾಡೋಕ್ಕೂ ಮುಂಚೆ ಫಸ್ಟ್ ಮೇನ್ ನೀವು ಫೈಲ್ನ ತೊಗೊಂಡೋಗಿ. ಇದು ಮೇನ್ ಇಂಪಾರ್ಟೆಂಟ್, ಪದೇ ಪದೇ ಹೇಳ್ತಿದ್ದೀನಿ. ಸೊ ಇಷ್ಟೇ ಗೈಸ್, ನಮ್ಮದು ಹಾಸ್ಪಿಟಲ್ ಬ್ಯಾಗ್ ಕೂಡ ಇವತ್ತು ರೆಡಿ ಆಗ್ತಿದೆ. ಏಕೆ ಅಂತಂದರೆ ನಾನು ಡೆಲಿವರಿ ನನ್ನ ತಾಯಿ ಮನೆ ಕಡೆ ಆಗಿರೋದ್ರಿಂದ ನಾನು 9 ಮಂತ್ಸಿಗೆ ಬಿದ್ದ ತಕ್ಷಣವೇ ನಾನು ಹೊರಡ್ತಿದ್ದೀನಿ. ಯಾಕೆಂತಂದರೆ ಅಲ್ಲಿ ನನಗೆ ವೀಕ್ಲಿ ಚೆಕಪ್ ಇರೋದ್ರಿಂದ ನಾನು ಇಲ್ಲಿಂದ ಅಲ್ಲಿಗೆ ಪ್ರತಿ ಸಲ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ ತುಂಬ ಟ್ರಾವೆಲ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಹಂಗಾಗಿ ಹೆಂಗಿದ್ರೂ ಹೋಗ್ಬೇಕಲ್ವಾ ಅಂತ ಹೇಳ್ಬಿಟ್ಟು ನಾನು 9 ಮಂತ್ಸಿಗೆ ಬಿದ್ದ ತಕ್ಷಣವೇ ಹೋಗ್ತಾಯಿದ್ದೀನಿ. ಆ್ಯಂಡ್ ಹಾಸ್ಪಿಟಲ್ ಇರೋದು ನನ್ನ ಮನೆಯಿಂದ ಒಂದು 5 to 6 ಅನಿಸುತ್ತೆ, 5 to 6 ಕಿಲೋಮೀಟರ್ಸ್ ಇದೆ ನನ್ನ ಮನೆಯಿಂದ ಹಾಸ್ಪಿಟಲ್ಗೆ. ಸೊ ತುಂಬಾ ನಿಯರ್ ಆಗಿದೆ ನನಗೆ. ಹಾಗಾಗಿ ಸುಮ್ಮನೆ ಯಾಕೆ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ಕೊಂಡು ಹೋಗೋದು. ಏಕೆಂತಂದರೆ ನೆಕ್ಸ್ಟ್ ನನಗೆ ಸ್ಕ್ಯಾನಿಂಗ್ ಹೇಳಿದ್ದಾರೆ ಆ್ಯಂಡ್ ಬ್ಲಡ್ ಟೆಸ್ಟ್ ಹೇಳಿದ್ದಾರೆ. ಅದಾದಮೇಲೆ ಗೊತ್ತಿಲ್ಲ ಮತ್ತೆ ಏನು ಅಡ್ವೈಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ 9 ಮಂತ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಎಷ್ಟು ಬೇಗ ಈ ಪ್ರೆಗ್ನೆನ್ಸಿ ಜರ್ನಿ ಮುಗಿತಾ ಬರ್ತಿದೆ ಅಂತಂದರೆ ಇನ್ನು ನಾನು ಈಗ ಹೊಸ್ದಾಗಿ ಮದುವೆ ಆಗಿದ್ದೀನಿ ಅನ್ನೋ ಥರ ಫೀಲ್ ಇದೆ. ಬಟ್ ನೋಡಿದ್ರೆ ಈಗಾಗಲೇ ನನಗೆ ಮದುವೆ ಆಗಿ 8 ಮಂತ್ಸ್ ಆಗಿ ಈಗ ಇನ್ನೊಂದು 5-6 ಡೇಸ್ಗೆ ನನಗೆ 8 ಮಂತ್ಸ್ ಕಂಪ್ಲೀಟಾಗಿ 9ಕ್ಕೆ ಕೂಡ ಬೀಳುತ್ತೆ. ಸೊ ಹಾಗಾಗಿ ಆಪ್ಷನ್ ಇಲ್ಲದೆ ಬೇಗ ಬೇಗ ಪ್ಯಾಕ್ ಮಾಡಬೇಕು ಅಂತ ಹೇಳಿ ನಾನು ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ನೆಕ್ಸ್ಟ್ ವೀಕ್ ನನಗೆ ಸೀಮಂತ ಪ್ರೋಗ್ರಾಮ್ ಕೂಡ ಇದೆ ಗೈಸ್. ಸೊ ನೋಡ್ತೀನಿ, ಆದಷ್ಟು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅಟ್ಲೀಸ್ಟ್ ಕಂಪ್ಲೀಟ್ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕ್ಲಿಪ್ಪಿಂಗ್ಸ್ ಆದರೂ ಆ್ಯಡ್ ಮಾಡಿ ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ. ಸೊ ಎಸ್ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಂಡ್ ಯೂಸ್ಫುಲ್ ಆಗಿದ್ದರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಇದರಿಂದ ನಾನು ಏನೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ಕೂಡ ಸೊ ನಿಮಗೆ ತಲುಪುತ್ತೆ, ನೀವು ನೋಡ್ಬೋದು. ಆ್ಯಂಡ್ ನಾನು ನ್ಯೂ ಪ್ರೆಗ್ನೆಂಟ್ ನನಗೆ ಏನು ಹೇಳ್ತೀನಿ ಅಂತಂದರೆ ಸೊ ಆದಷ್ಟು ಧೈರ್ಯವಾಗಿರಿ. ಏಕೆ ಅಂತಂತಂದರೆ ಎಲ್ರಿಗೂ ಸ್ವಲ್ಪ ಭಯ ಇರುತ್ತೆ. ಇವನ್ ನನಗೂ ಕೂಡ ಭಯ ಇದೆ, ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಬಟ್ ಎಷ್ಟೇ ಭಯದಲ್ಲಿದ್ದರೂ ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಕೈಯಲ್ಲಿ ಮಗು ಬರುತ್ತೆ ಅನ್ನೋ ಒಂದು ಏನಂತಾರೆ ಖುಷಿಗೆ ಸೊ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ. ಸೊ ಗೊತ್ತಿಲ್ಲ. ಆ್ಯಂಡ್ ನಮಗೆ ಯಾವ ಡೆಲಿವರಿ ಆಗುತ್ತೆ ಅನ್ನೋ ಐಡಿಯಾ ಕೂಡ ಇಲ್ಲ. ಸೊ ಓಕೆ ಗೈಸ್, ನೋಡೋಣ ಏನಾಗುತ್ತೆ. ಏನೋ ದೇವ್ರು ಬರೆದಿರೋದು, ದೇವ್ರ ಹಣೆಯಲ್ಲಿ ಏನು ಬರೆದಿರುತ್ತೋ ಅದೇ ಆಗುತ್ತೆ. ಸೊ ನಾನು ಆಲ್ಮೋಸ್ಟ್ ಒಂದು ಮೆಟರ್ನಿಟಿ ನೈಟೀಸು ಒಂದು 8 ತೊಗೊಂಡಿರ್ತೀನಿ ಗೈಸ್. ಅಂದರೆ ತುಂಬ ಜಾಸ್ತಿ ಅಂತ ಹೇಳ್ಬಿಡಿ. ಏಕೆಂತಂದರೆ ಅಲ್ಲಿ ನನ್ನ ತಾಯಿ ಮನೇಲಿ ಇರಬೇಕಲ್ವ. ಸೊ ಹಾಗಾಗಿ ಇರಲಿ ಅಂತ ನಾನು ಅದು ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಸೈಡಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ ನಾನು ಏನೇನು ತೊಗೊಂಡು ಹೋಗ್ತಿದ್ದೀನಿ ಹಾಸ್ಪಿಟಲ್ಗೆ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಕೂಡ ರಿಲೇಟೆಡ್ ಏನಿದೆಯೋ ಅದು ನನ್ನ ಟವಲಿಂದ ಹಿಡಿದು ಸಾಕ್ಸು ಮತ್ತು ಸ್ಕಾರ್ಫು, ಸ್ವೆಟರು. ಬಟ್ ಏಕೆಂತಂದರೆ ಈಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗುತ್ತೆ, ಗೊತ್ತಿಲ್ಲ ಆ ಟೈಮಲ್ಲಿ ಹೆಂಗಿರುತ್ತೆ ಏನಂತ. ಸೊ ಸೇಫ್ಟಿ ಪರ್ಪಸ್ಗೆ. ಆ್ಯಂಡ್ ನಾನು ತುಂಬ ಏನಕ್ಕೆ ಪ್ಯಾಕ್ ಮಾಡ್ತಿಲ್ಲ ಬಟ್ಟೆಗಳು ಅಂತಂದರೆ ಸೊ ನಾನು ಹೇಳಿದ್ನಲ್ಲ ಗೈಸ್, ಆಲ್ಮೋಸ್ಟ್ ನಂದು 5 to 6 ಕಿಲೋಮೀಟರ್ಸ್ ನಿಯರ್ ಇರೋದ್ರಿಂದ ಆ್ಯಂಡ್ ನನಗೆ ಅಲ್ಲಿ ನನ್ನ ಸೀನಿಯರ್ ಕೂಡ ಅಲ್ಲೇ ಇರೋದ್ರಿಂದ ನನಗೆ ಸ್ವಲ್ಪ ಫ್ರೀ. ನಾನು ಎಲ್ಲನೂ ತೊಗೊಂಡೇ ಹೋಗಬೇಕು ಅಂತ ಏನಿಲ್ಲ. ಸೊ ಬೇಕು ಅಂತಂತಂದರೆ ನಾನು ಅಲ್ಲಿ ತೊಗೊಬೋದು, ಇಲ್ಲ ಅಂತಂತಂದರೆ ಮನೆಯಿಂದನೇ ನನಗೆ ತೊಗೊಂಬರ್ತಾರೆ. ಯಾಕಂದರೆ ಆ ಒಂದು ಫೆಸಿಲಿಟಿ ಇರೋದ್ರಿಂದ ನಾನು ತುಂಬ ಪ್ಯಾಕ್ ಮಾಡ್ಕೊತಿಲ್ಲ. ಸ್ವಲ್ಪ ಮಾತ್ರ ಹಾಸ್ಪಿಟಲ್ಗೆ ಏನು ಬೇಕು ಅದನ್ನು ಮಾತ್ರ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ
ಎಸ್ ಗೈಸ್, ಥ್ಯಾಂಕ್ ಯು ಒನ್ಸ್ ಅಗೈನ್, ಬಾಯ್, ಲವ್ ಯು.